ಎಲ್ರಿಗೂ ನಮಸ್ಕಾರ. ನಮ್ಮ ಮನೇಲಿ ಬ್ರಹ್ಮಕಮಲ ಬಿಟ್ಟಿತ್ತು, ಅದನ್ನು ಕೃಷ್ಣನಿಗೆ ಮುಡಿಸ್ದೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದೊಂದ್ಸತಿ ನೈಟ್ 11-12 ಆದ್ರೂ ಬಿಟ್ಟಿರಲ್ಲ. ಈ ಸರಿ ಒಂದು 8:30ಗೆ ಬಿಟ್ಟಿತ್ತು. ಸೊ ಬೇಗ ನೋಡಿ ನಾನು ಪೂಜೆ ಮಾಡಿ ಮುಡಿಸ್ದೆ. ಹಾಗೆ ಇಲ್ಲಿ ನೋಡ್ಬೋದು ರೋಸ್ ಫ್ಲವರ್ ಎಷ್ಟು ಸಖತ್ತಾಗಿದೆ ಅಂತ. ಇಷ್ಟು ದೊಡ್ಡದಾಗಿದೆ ಗೊತ್ತಾ. ಸೊ ಕೆನೆಗೆಲ್ಲ ಟಚ್ ಮಾಡಬಾರ್ದು, ದೇವರಿಗೆ ಮುಡಿಸ್ಬೇಕಲ್ಲ. ಸೊ ಹಾಗಾಗಿ ಈಗ ನೋಡಿ ಮಾರ್ನಿಂಗ್ ಇದು ನಮ್ಮ ಅಂಗೈ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ರೋಸ್ ಇದೆ. ಎಷ್ಟು ಸಖತ್ತಾಗಿ ಬಿಟ್ಟಿದೆ ಹೂಗಳು ಅಂತ ನೀವಿಲ್ಲಿ ನೋಡ್ಬೋದು. ನನಗೆ ಈ ರೋಸ್ಗಳು ನೋಡ್ತಾ ಇದ್ರೆ ಕೀಳೋದಕ್ಕೆ ಮನ್ಸು ಬರಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿತ್ತು. ಸೊ ಈ ಹೂಗಳೆಲ್ಲ ಇಷ್ಟು ಚೆನ್ನಾಗಿ ಬಿಟ್ಟಿರೋದು ನೀವು ಅಂದ್ಕೊಳ್ಬೋದು. ಎಷ್ಟೋ ಜನ ಅಂತಿರ್ತಾರೆ, ನಾವು ನರ್ಸರಿಯಿಂದ ತಂದಿರ್ತೀವಿ, ಆದರೆ ಆ ತಂದಿದ್ದು 1 ತಿಂಗಳು ಅಷ್ಟೇ ಚೆನ್ನಾಗಿರುತ್ತೆ ಹೂವು, ಅದೇನು ಬಿಟ್ಟಿರುತ್ತೋ ಅಷ್ಟೇ, ಮತ್ತೆ ಮೊಗ್ಗೆ ಬಿಡಲ್ಲ, ಹೂವೇ ಬಿಡಲ್ಲ ಅಂತ ಎಷ್ಟು ಜನ ನನ್ನ ಫ್ರೆಂಡ್ಸ್ ಕೂಡ ಹೇಳೋದನ್ನ ನಾನು ಕೇಳಿದ್ದೀನಿ. ಖಂಡಿತ ಆಗಿಲ್ಲ. ನಾನು ನರ್ಸರಿಯಿಂದನೇ ತಂದಿದ್ದು. ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಇದಕ್ಕಿಂತ ಮುಂಚೆ ಇನ್ನೂ ಎತ್ತರಕ್ಕೆ ಬೆಳೆದಿತ್ತು, ನಾನು ಕಟ್ ಮಾಡಿದ್ದೆ. ಗಿಡನ ಅವಾಗವಾಗ ಕಟ್ ಮಾಡ್ತಾ ಇರಬೇಕು, ಹಂಗಂತ ಸುಮ್ಮನೆ ಕಟ್ ಮಾಡಬಾರ್ದು. ಎಲೆಗಳೆಲ್ಲ ಹಣ್ಣಾಗಿದ್ದರೆ, ಒಂಥರ ಹುಳ ಗಿಳ ಏನಾದರೂ ಆಗಿದ್ದರೆ, ಸೊ ಆವಾಗ ಎಲೆಗಳನ್ನ ಕಟ್ ಮಾಡ್ತಾ ಇರಬೇಕು. ಎಲೆಗಳೆಲ್ಲ ಚಿಗುರಾದ್ಮೇಲೆ 1-2 ಸರಿ ಮಗ್ಬಿಡುತ್ತೆ. ಅದಾದಮೇಲೆ ಗಿಡನ ಮಗ್ಗೆಲ್ಲ ಆಗಿ ಹೂವೆಲ್ಲ ಬಿಟ್ಟಾದ್ಮೇಲೆ ಆ ಸೀಸನಲ್ಲಿ ಹೂ ಬಿಡಲ್ಲ. ಆವಾಗ ಕಟ್ ಮಾಡ್ತಾ ಇದ್ರೆ ಖಂಡಿತ ಎಷ್ಟು ಚೆನ್ನಾಗಿ ಹೂಗಳು ಬಿಡುತ್ತೆ ಅಂದರೆ, ನಾನು ಯಾವುದೇ ರೀತಿ ಗೊಬ್ಬರ ಹಾಕೇ ಇಲ್ಲ, ಬರೀ ನೀರನ್ನೇ ಹಾಕಿರೋದು. ಅವಾಗವಾಗ ಮಣ್ಣನ್ನು ಮೇಲೆ ಕೆಳಗೆ ಮಾಡ್ತಾ ಇರ್ತೀನಿ. ಇಷ್ಟು ಬಿಟ್ಟರೆ ಇನ್ನೇನು ಹಾಕಲ್ಲ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಕಟ್ ಮಾಡಾದಮೇಲೆ ನಾನು ಈ ಗಾಯಕ್ಕೆ ಔಷಧಿ ಹಾಕೋ ಥರ ಮಣ್ಣನ್ನು ಸವರ್ತೀನಿ ಕಟ್ ಮಾಡಿರೋ ಅಂತಹ ಜಾಗದಲ್ಲಿ. ಅದು ನಂಗೆ ಅಭ್ಯಾಸ, ಅದೇನೋ ಗೊತ್ತಿಲ್ಲ, ಆ ಥರ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಕಟ್ ಮಾಡಿರೋ ಜಾಗದಲ್ಲಿ ಮಣ್ಣನ್ನು ಹಚ್ತೀನಿ. ಸೊ ಇಷ್ಟೇ ನನಗಿರೋ ಜಾಗದಲ್ಲಿ ನಾನು ಬೆಳೆಸಿರುವಂತಹ ಗಿಡಗಳು ಇಷ್ಟು ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಅಂತ ನನಗೆ ಖುಷಿ ಆಗುತ್ತೆ. ನಾನು ಮುಂದೆ ವಿಡಿಯೋ ನೋಡಿ ಎಷ್ಟು ಹೂಗಳು ಬಿಟ್ಟಿತ್ತು ಅದು ಕಲೆಕ್ಟ್ ಮಾಡಿರೋದೆಲ್ಲ ವಿಡಿಯೋ ಮಾಡಿದ್ದೀನಿ. ಇವಾಗ ಒಂದು ಹೂವನ್ನ ಮಾತ್ರ ನಾನು ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೀನಿ, ನನ್ನ ಮುದ್ದು ಕೃಷ್ಣನಿಗೆ. ಸೊ ಯಾವಾಗಲೂ ಹೂ ಬಿಟ್ಟರು ಫಸ್ಟ್ ನನ್ನ ಕೈ ಹೋಗೋದೇ ಇಲ್ಲಿ ಕೃಷ್ಣಂಗೆ. ಆಮೇಲೆ ಜಾಸ್ತಿ ಹೂ ಬಿಟ್ಟಿದ್ರೆ ದೇವ್ರ ಮನೇಲಿ ಹೂಗಳನ್ನ ಇಡ್ತೀನಿ. ಅಷ್ಟು ಇಷ್ಟ. ಅದೇನೋ ಎಲ್ಲನೂ ಕೃಷ್ಣನಿಗೆ ಕೊಟ್ಟು ಬಿಡಬೇಕು ಅನ್ನೋ ಒಂದು ಮನಸ್ಸು, ಯಾಕೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳು. ಒಂದು 8-10 ಹೂಗಳು ಬಿಟ್ಟಿತ್ತು, ನೀವೇ ನೋಡ್ಬೋದು. ಆ ವೈಟ್ ಕಲರಲ್ಲಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ. 3-4 ರೆಡ್ ರೋಸ್ ಇತ್ತು, ಒಂದು 4-5 ಏನೋ ಇದು ವೈಟ್ ರೋಸ್ ಇತ್ತು. ಸೊ ಅದರ ಹಿಂದಿನ ದಿನವೂ ಬಿಟ್ಟಿತ್ತು. ನಾನು ಒಂದೇ ಸರಿ ಇವತ್ತು ಕಟ್ ಮಾಡಿಬಿಟ್ಟೆ, ಬಿಕಾಸ್ ತುಂಬ ಅರಳಿತ್ತು ಹೂವು. ಹೇಗಿತ್ತು, ನನ್ನ ಪುಟ್ಟ ಗಾರ್ಡನಲ್ಲಿ, ಗಾರ್ಡನ್ನು ಅಲ್ಲ ಮುಂದೆ ಇರುವಂತಹ ಜಾಗದಲ್ಲಿ ಇರೋ ಅಷ್ಟೇ ಚಿಕ್ಕ ಜಾಗದಲ್ಲಿ ಇಷ್ಟು ಹೂಗಳು ಬಿಟ್ಟಿರೋದು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನಮ್ಮ ಮನೆಯಲ್ಲೇ ಬಿಟ್ಟಿರೋ ಹೂಗಳನ್ನ ಭಗವಂತನಿಗೆ ಅರ್ಪಿಸುವಾಗ ಆ ಖುಷಿನೇ ಬೇರೆ. ನೀವು ಅಷ್ಟೇ ಇರೋ ಜಾಗದಲ್ಲಿ ಆರಾಮಾಗಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಏನು ಗೊಬ್ಬರ ಹಾಕ್ದಲೆ ಏನೂ ಹಾಕ್ದಲೆ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ. ನೆಕ್ಸ್ಟ್ ಗಾರ್ಡನಿಂಗ್ ಹೆಂಗೆ ಮಾಡೋದು ಅದನ್ನೆಲ್ಲ ವಿಡಿಯೋ ಮಾಡ್ತೀನಿ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿ ಏನಂತ ಹೇಳ್ತೀನಿ. ಸ್ಪೆಷಲ್ ಆಗಿರುತ್ತೆ. ಬಟರ್ ಫ್ರೂಟ್, ಅಯ್ಯೋ ಬಟರ್ ಫ್ರೂಟ್ ಇಟ್ಕೊಂಡು ಜ್ಯೂಸ್ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಬಟರ್ ಫ್ರೂಟ್ನ ಯೋಚನೆ ಮಾಡಿ ನಾನು ಹಾಗೆ ಇಟ್ಟು ಆ ಥರ ಆಗಿದೆ. ಸಕ್ಕರೆ ಹಾಕ್ದಲೇ ಏನಾದರೂ ಒಂದು ಮಾಡಬೇಕಪ್ಪ ಅಂತ. ಸೊ ಅದಕ್ಕೆ ನಂಗೊಂದು ಐಡಿಯಾ ಹೊಳೀತು. ನಾನೇನು ಮಾಡಿದ್ದೀನಿ ಅಂದರೆ, ಈಗ ಬಟರ್ ಫ್ರೂಟನ್ನು ರುಬ್ಬಿಟ್ಕೊಂಡಿದ್ದೀನಿ ಪ್ಲೈನ್, ಅದಕ್ಕೇನೂ ಹಾಕಿಲ್ಲ. ರುಬ್ಬಿಟ್ಕೊಂಡಿರೋ ಬಟರ್ ಫ್ರೂಟ್ಗೆ ಒಂದು 3-4 ಸ್ಪೂನು 4-5 ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟಾದಮೇಲೆ ಈಗ ನಮ್ಮ ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್
ಇದನ್ನು ಒಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಗೋಧಿ ಹಿಟ್ಟು ಜಾಸ್ತಿ ಇರಲಿ, ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ ಅದಕ್ಕಿಂತ ಸ್ವಲ್ಪ ಪ್ರಮಾಣ ಕಮ್ಮಿ ಇದ್ದರೂ ಓಕೆ. 1-2 ಸ್ಪೂನ್ ಹಾಕಿದ್ರೂ ಓಕೆ ಟೇಸ್ಟಿಗೆ, ತುಂಬ ಚೆನ್ನಾಗಿರುತ್ತೆ. ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಬ್ಯಾಟರ್ ರೆಡಿ ಮಾಡೋಣ, ಓಕೆನಾ. ಸೊ ಈ ಥರದ್ದು ಒಂದು ಇದನ್ನು ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೀರು ಒಂದೇ ಸರಿ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ಆವಾಗ ಈಸಿಯಾಗಿ ನೀವು ಬ್ಯಾಟರ್ ರೆಡಿ ಮಾಡ್ಕೊಳ್ಬೋದು. ನೀವು ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಬೋದು, ಮತ್ತು ಜೀರಿಗೆ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು, ನಿಮ್ಮ ಇಷ್ಟ. ಬಟ್ ನಾನು ಜಸ್ಟ್ ಉಪ್ಪಷ್ಟೇ ಹಾಕಿದ್ದೀನಿ. ಮಕ್ಕಳಿಗಂತೂ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸಕ್ಕರೆ ಸುರಿದ್ಬಿಟ್ಟು ಇದನ್ನು ಜ್ಯೂಸ್ ಮಾಡಬೇಡಿ, ಈ ಥರ ದೋಸೆ ಮಾಡ್ಕೊಳ್ಳಿ. ಇದ್ರ ಚಟ್ನಿನೂ ಇರುತ್ತೆ, ನೆಕ್ಸ್ಟ್ ನಾನು ರೆಸಿಪಿ ಹೇಳ್ತೀನಿ. ಇವಾಗ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಈಸಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಆದಷ್ಟು ಹೆಲ್ದಿ ಫುಡ್ಡನ್ನು ಮಾಡ್ಕೊಂಡು ತಿನ್ನಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಜವಾಗ್ಲೂ ನನ್ನ ವೀಡಿಯೋನ ಅಷ್ಟು ಯಾರೂ ನೋಡಲ್ಲ ಅಂದ್ಕೊಳ್ತೀನಿ. ಬಿಕಾಸ್ ಬೋರಿಂಗ್ ಅನಿಸ್ಬೋದು ನಿಮಗೆ. ಏನಂದರೆ ಅಯ್ಯೋ ಏನು ಈ ರೆಸಿಪಿಗಳು, ಬೇರೆ ಏನಾದರೂ ಬ್ಯೂಟಿ ಟಿಪ್ಸ್ ಹೇಳ್ಬೋದಲ್ಲ ಇವರು, ಇನ್ನೊಂದೇನೋ ಹೇಳ್ಬೋದಲ್ವಾ. ಖಂಡಿತ ನಾನು ಅದನ್ನು ಹೇಳಿದ್ದೀನಿ. ವೀಕ್ಲಿ ಸೀರೀಸ್ನ ನಾನು ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ನನ್ನ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಎಲ್ಲದೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಬಾಡಿ ಒಳಗಡೆಯಿಂದ ನಾವು ಫಸ್ಟ್ ಚೆನ್ನಾಗಿ ಆಗಬೇಕು. ಆಗಲೇ ನೀವು ಏನೇ ಅಪ್ಲೈ ಮಾಡಿದ್ರೂ ಅದು ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿ ಸರಿನೂ ನಾನು ಹೇಳ್ತಾ ಇರ್ತೀನಿ, ಒಂದು ಗಿಡ ತಂದುಬಿಟ್ಟು ನೆಟ್ಬಿಟ್ರೆ ಬೆಳೆದು ಬಿಡುತ್ತೆ. ಮಣ್ಣಿದೆ ಅಂದ ತಕ್ಷಣ ಆಗೋದಿಲ್ಲ, ಅದಕ್ಕೆ ನೀರು ಹಾಕಬೇಕು, ಎಲ್ಲ ರೀತಿಯಿಂದ ಆರೈಕೆ ಮಾಡಬೇಕು. ಆಗಲೇ ತಾನೇ ಚೆನ್ನಾಗಿ ಗಿಡ ಬೆಳೆದು ಹೂ ಬಿಡೋದು. ಹಾಗೇ ನಮ್ಮ ದೇಹನೂ ಅಷ್ಟೇ, ನಮ್ಮ ಬಾಡಿನೂ ಅಷ್ಟೇ. ನಾವು ಎಲ್ಲ ರೀತಿಯಿಂದನೂ ವಿಟಮಿನ್, ಕ್ಯಾಲ್ಶಿಯಂ, ಫೈಬರ್, ಪ್ರೋಟೀನ್ ಎಲ್ಲನೂ ಕೊಟ್ಟಾಗ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆ ಚೆನ್ನಾಗೂ ಕಾಣ್ತೀವಿ. ಸೊ ಏನಂತಾರೆ, ನಾವು ಒಳಗಡೆಯಿಂದ ಚೆನ್ನಾಗಾದಾಗಲೇ ಅದರ ರಿಫ್ಲೆಕ್ಟ್ ನಮ್ಮ ಸ್ಕಿನ್ ಮೇಲೆ ಕಾಣೋದು. ನಾನು ಪ್ರತಿ ಸರಿ 3 ಇಯರ್ಸಿಂದನೂ ಹೇಳಿ ಹೇಳಿ ಸಾಕಾಯಿತು. ಆದ್ರೂ ಎಲ್ಲರೂ ಕಮೆಂಟ್ ಮಾಡ್ತೀರಾ, ಏನಾದರೂ ಕ್ರೀಮ್ ಇದ್ದರೆ ಹೇಳಿ, ಏನಾದರೂ ಇದ್ದರೆ ಹೇಳಿ ಹೇಳಿ ಅಂತ. ಫಸ್ಟು ಯಾವತ್ತೂ ನಿಮ್ಮ ಡಯಟಲ್ಲಿ ಸೊಪ್ಪು, ತರಕಾರಿ, ಹಣ್ಣು ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಅನ್ನ ತಿನ್ನಿ, ಜಾಸ್ತಿ ಸೊಪ್ಪು ತರಕಾರಿಗಳನ್ನ ತಿನ್ನಿ. ನೋಡಿ, ಮಕ್ಕಳಿಗೂ ಕೂಡ ಈ ರೀತಿ ಹಾಕ್ಕೊಡ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ, ನಂಗೆ ಈ ಥರ ಪುಟ್ಟ ಪುಟ್ಟ ದೋಸೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ. ಹಾಗಾಗಿ ಈ ರೀತಿ ಹಾಕ್ಕೊಂಡಿದ್ದೀನಿ. ನನಗೆ ಮಾತ್ರ, ನೀವು ಮಕ್ಳಿಗೆ ಗೊತ್ತಲ್ಲ, ಸೊ 1.5-2 ವರ್ಷ ಮಕ್ಕಳಿಗೆ ಈ ಥರ ಕೊಡ್ತಾರೆ. ನೀವು ಈ ರೀತಿ ಮಾಡಿ ಕೊಡ್ಬೋದು, ಸ್ವಲ್ಪ ತುಪ್ಪ ಹಾಕಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಷ್ಟು ಟೇಸ್ಟಿಯಾಗಿತ್ತು. ಸೊ ಒಳ್ಳೆ ಒಳ್ಳೆ ಅಡುಗೆನ ಮಾಡಿಕೊಂಡು ತಿನ್ನಿ. ಅಡುಗೆ ಎಷ್ಟು ರುಚಿಯಾಗಿರುತ್ತೋ, ಎಷ್ಟು ಶುಚಿಯಾಗಿರುತ್ತೋ, ಏನೆಲ್ಲ ಇಂಗ್ರೀಡಿಯೆಂಟ್ ಇರುತ್ತೋ ಅದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ದೇಹಕ್ಕೂ ಒಳ್ಳೆಯದು, ನಮ್ಮ ಸ್ಕಿನ್ಗೂ ಒಳ್ಳೆಯದು, ಹೇರ್ಗೆ ಎಲ್ಲದಕ್ಕೂ ಒಳ್ಳೆಯದಾಗಿರುತ್ತೆ. ಐ ಥಿಂಕ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಪಲ್ಯ ಮಾಡಿದೆ, ಪಲ್ಯದ ರೆಸಿಪಿ ಮಾಡೋಕ್ಕಾಗಲಿಲ್ಲ. ಇದು ಪಾಲಕ್ ಮಶ್ರೂಮ್ ಕರಿ ಮಾಡಿದ್ದೀನಿ. ಈ ಪಾಲಕ್ ಮಶ್ರೂಮ್ ಕರಿ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ಪಾಲಕ್ ಮಶ್ರೂಮ್ ಕರಿ ಬೇಕು ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಾನು ಪಾಲಕ್ ಮಶ್ರೂಮ್ ಕರಿನ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಮಶ್ರೂಮಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಮಾಡ್ತೀನಿ ನಾನು. ಸೊ ಅದು ನನ್ನ ಬೆಳಗ್ಗೆ ಅಥವಾ ಮಧ್ಯಾಹ್ನ ನೀವು ಆ ಥರ ಮಾಡ್ಕೊಂಡು ತಿನ್ಬೋದು. ನೈಟು ಕೂಡ ಆ ಥರ ಮಾಡ್ಕೊಳ್ತೀನಿ. ಇದು ಮಧ್ಯಾಹ್ನದ ಊಟ. ಕಾರ್ನ್ ಇದೆ, ಸೌತೆಕಾಯಿ ಇದೆ, ಬೆಂಡೆಕಾಯಿ ಪಲ್ಯ ಇದೆ, ಚಪಾತಿ ಇದೆ, ಮೊಸರು ಇದೆ, ಚಟ್ನಿ ಇದೆ, ಹಾಗೆ ಬೇಯಿಸಿರೋ ಅಂತಹ ಗೆಣಸು, ಇದೆಲ್ಲದೂ ನಾನು ಮಧ್ಯಾಹ್ನ ತಿಂತೀನಿ. ತಿಂದಾಗಿ ಒಂದು ಅರ್ಧ ಗಂಟೆ ಆದಮೇಲೆ 2 ಬಾಳೆಹಣ್ಣು ತಿಂತೀನಿ, ಏಲಕ್ಕಿ ಬಾಳೆಹಣ್ಣು. ಇದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಈ ಥರ ಆಹಾರಗಳನ್ನ ನಾನು ತೊಗೊಳ್ತೀನಿ. ನಿಮಗೆ ಗೊತ್ತಾಗಿರುತ್ತೆ ನನ್ನ ಫುಡ್ಡು ಹೇಗಿರುತ್ತೆ ಅಂತ. ಸ್ವಲ್ಪ ನಾನು ಅನ್ನ ತಿಂತೀನಿ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ತಿಂತೀನಿ. ಜಾಸ್ತಿ ಕಾಳು, ಸೊಪ್ಪು ಈ ಥರದ್ದನ್ನು ತಿಂತೀನಿ. ರೈಸ್ ತಿನ್ನಲೇಬೇಡಿ ಅಂತ ನಾನು ಯಾರಿಗೂ ಹೇಳಲ್ಲ. ಡೈಲಿ ರೈಸ್ ತಿನ್ನಿ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿ. ಹೆಚ್ಚಾಗಿ ಸೊಪ್ಪು, ತರಕಾರಿಗಳನ್ನ ಜಾಸ್ತಿ ತಿನ್ನಿ. ಆಗ ಹೆಲ್ತು ಚೆನ್ನಾಗಿರುತ್ತೆ, ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ತಾ
ಖಂಡಿತವಾಗ್ಲೂ ನೀವು ಕೇಳಿರುವಂತಹ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲಾನು ಕಂಪ್ಲೀಟ್ ವಿಡಿಯೋನು ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಲವ್ ಯು ಆಲ್. ಬಾಯ್.